ಕಳೆದ ಸಂಚಿಕೆಯಲ್ಲಿ ಭಗವದ್ಗೀತೆಯಲ್ಲಿ ಪ್ರಕೃತಿಯ 3 ಗುಣಗಳ ಬಗ್ಗೆ ವಿವರಿಸಿರೋದನ್ನ ತಿಳ್ಕೊಂಡಿದ್ವಿ ಮತ್ತು ಆ ಗುಣಗಳು ಮನುಷ್ಯನಲ್ಲಿ ಉಂಟು ಮಾಡಬಹುದಾದ ಪ್ರಭಾವಗಳ ಬಗ್ಗೆ ಹೇಳಿರೋದ್ರ ಬಗ್ಗೆ ಮಾತನಾಡಿದ್ವಿ. ಈ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಾನೀಗಾಗ್ಲೇ ಹೇಳಿರೋ 3 ಗುಣಗಳು ಸದಾ ಕಾಲ ಪರಸ್ಪರ ಮೇಲುಗೈ ಸಾಧಿಸುವುದಕ್ಕೆ ಹವಣಿಸುತ್ತಲೇ ಇರುತ್ತವೆ ಅನ್ನುತ್ತಾನೆ ಶ್ರೀಕೃಷ್ಣ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ, ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ ಅನ್ನೋ ಶ್ಲೋಕದಲ್ಲಿ ಇದನ್ನ ಶ್ರೀಕೃಷ್ಣ ವಿವರಿಸಿದ್ದಾರೆ. ಒಮ್ಮೊಮ್ಮೆ ಸತ್ವಗುಣವು ರಜೋಗುಣ ಹಾಗೂ ತಮೋಗುಣಗಳನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜಸ್ಸು ಸತ್ವ ಹಾಗೂ ತಮೋಗುಣಗಳನ್ನು ಸೋಲಿಸುತ್ತದೆ. ಕೆಲವು ಬಾರಿ ತಮೋಗುಣವು ಸತ್ವ ಹಾಗೂ ರಜೋಗುಣಗಳನ್ನ ಸೋಲಿಸುತ್ತದೆ. ಈ ರೀತಿಯಲ್ಲಿ ಒಂದಕ್ಕೊಂದು ಮೇಲುಕೈ ಹೊಂದಲು ಸದಾ ಸ್ಪರ್ಧೆ ಇರುತ್ತದೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಪ್ರಕೃತಿಯ 3 ಗುಣಗಳನ್ನೇ ಹೊಂದಿದ್ದರೂ ಮನುಷ್ಯ ಮನಸ್ಸು ಮಾಡಿದ್ರೆ ತನ್ನಲ್ಲಿ ಸತ್ವ ಗುಣಗಳನ್ನ ಬೆಳೆಸಿಕೊಂಡು ರಜೋಗುಣ ಹಾಗೂ ತಮೋ ಗುಣಗಳನ್ನ ನಿಗ್ರಹಿಸಬಲ್ಲ. ಹಾಗೆ ಸತ್ವಗುಣ ಭರಿತನಾದವನು ಅದನ್ನೂ ಮೀರಿ ಶುದ್ಧ ಸತ್ವದಲ್ಲಿ ನೆಲೆಗೊಳ್ಳಬಲ್ಲ. ಈ ಸ್ಥಿತಿಯನ್ನು ವಸುದೇವ ಸ್ಥಿತಿ ಅಂತ ಹೇಳ್ತಾರೆ. ಈ ಸ್ಥಿತಿಯಲ್ಲಿ ಭಗವತ್ ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳಬಲ್ಲ. ಅಧ್ಯಾತ್ಮದ ಪರಮ ಗುರಿಯು ಈ ಸ್ಥಿತಿಯನ್ನು ತಲುಪೋದೇ ಆಗಿದೆ. ಸತ್ವಗುಣದ ಅಭಿವ್ಯಕ್ತಿಯ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ಸರ್ವದ್ವಾರೇತು ದೇಹಸ್ಮಿನ್ ಪ್ರಕಾಶಮುಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ಯಮಿತ್ಯುತ ಎನ್ನಲಾಗಿದೆ. ಹೀಗಂದ್ರೆ ಮನುಷ್ಯ ದೇಹದ 9 ದ್ವಾರಗಳಲ್ಲೂ ಸತ್ವಗುಣದ ಲಕ್ಷಣಗಳಿಂದ ಬೆಳಕು ಬಂದಾಗ ಮನುಷ್ಯ ಸತ್ವಗುಣವನ್ನು ಬೆಳೆಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಸತ್ವಗುಣದಲ್ಲಿರುವ ಮನುಷ್ಯ ವಸ್ತುಗಳನ್ನ ಸರಿಯಾಗಿ ಕಾಣಬಲ್ಲ, ಕೇಳಬಲ್ಲ ಮತ್ತು ಸವಿಯಬಲ್ಲ. ಅಂತರಂಗ ಹಾಗೂ ಬಹಿರಂಗಗಳಲ್ಲಿ ಮನುಷ್ಯ ಪರಿಶುದ್ಧನಾಗ್ತಾನೆ. ಇದು ಸತ್ವದ ಸ್ಥಿತಿಯಾಗಿರುತ್ತದೆ. ಅದೇ ರೀತಿಯಲ್ಲಿ ರಜೋಗುಣವು ಹೆಚ್ಚಾದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲಗಳು ಹೆಚ್ಚಾಗುತ್ತವೆ. ತಮೋಗುಣವು ಅಧಿಕವಾದರೆ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ಪ್ರಕಾಶವು ಇಲ್ಲದಿದ್ದಾಗ ಜ್ಞಾನವೂ ಇರುವುದಿಲ್ಲ. ತಮೋಗುಣ ಇರುವವನು ಒಂದು ನಿಯಂತ್ರಿತ ತತ್ವಕ್ಕೆ ಅನುಸಾರವಾಗಿ ಕೆಲಸ ಮಾಡುವುದಿಲ್ಲ. ಅವನಿಗೆ ವ್ಯರ್ಥವಾಗಿ ಮನಸೋ ಇಚ್ಛೆ ಕೆಲಸ ಮಾಡುವ ಬಯಕೆ ಇರುತ್ತೆ. ಅವನಿಗೆ ಕೆಲಸ ಮಾಡುವ ಶಕ್ತಿ ಇದ್ದಾಗ್ಲೂ ಪ್ರಯತ್ನ ಮಾಡುವುದಿಲ್ಲ. ಪ್ರಜ್ಞೆಯು ಕೆಲಸ ಮಾಡುತ್ತಿದ್ರೂ ಬದುಕಿನಲ್ಲಿ ಚಟುವಟಿಕೆ ಇರೋದಿಲ್ಲ. ಸತ್ವಗುಣದಲ್ಲಿರುವವನು ನಿಧನನಾದರೆ ಅವನು ಮಹರ್ಷಿಗಳು ಇರುವ ಉನ್ನತ ಲೋಕಗಳನ್ನ ಪಡೆದುಕೊಳ್ಳುತ್ತಾನೆ ಎನ್ನುತ್ತದೆ ಭಗವದ್ಗೀತೆ. ಇಲ್ಲಿ ರಜೋಗುಣಗಳಿಂದ ತಮೋಗುಣಗಳಿಂದ ಮುಕ್ತನಾದವನು ಅನ್ನೋದು ಮುಖ್ಯವಾದಂತಹ ಅಂಶ. ಐಹಿಕ ಜಗತ್ತಿನಲ್ಲಿ ಕಲ್ಮಶಗಳಿವೆ, ಆದರೆ ಸತ್ವಗುಣವು ಐಹಿಕ ಜಗತ್ತಿನ ಅಸ್ತಿತ್ವದ ಅತ್ಯಂತ ಪರಿಶುದ್ಧ ರೂಪವಾಗಿದೆ. ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ಲೋಕಗಳಿವೆ. ಸತ್ವಗುಣದಲ್ಲಿ ಮರಣ ಹೊಂದಿದವರು ಮಹರ್ಷಿಗಳು, ಮಹಾಭಕ್ತರು ಇರುವ ಲೋಕಕ್ಕೆ ಹೋಗ್ತಾರೆ ಅನ್ನೋದು ಇದರ ಅರ್ಥವಾಗಿದೆ. ರಜೋಗುಣದಲ್ಲಿ ಮರಣ ಹೊಂದಿದವರು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯ ಸತ್ರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಅಂದ್ರೆ ಮತ್ತೆ ಮನುಷ್ಯ ಜೀವನಕ್ಕೆ ಬರಲು ಅವನ ವಿಕಾಸ ಪ್ರಕ್ರಿಯೆಯಿಂದ ತನ್ನನ್ನು ತಾನು ಮೇಲೆತ್ತಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಮನುಷ್ಯ ಜೀವನದ ವಿಷಯದಲ್ಲಿ ಗಂಭೀರವಾದ ಆಸಕ್ತಿ ಇರುವವರು ಸತ್ವಗುಣವನ್ನ ಆರಿಸಿಕೊಳ್ಬೇಕು. ಒಳ್ಳೆಯ ಸಹವಾಸದಲ್ಲಿ ಗುಣಗಳನ್ನ ಮೀರಬೇಕು. ಭಗವಂತನ ಕುರಿತು ಪ್ರಜ್ಞೆ ಮೂಡಿಸಿಕೊಳ್ಳಬೇಕು. ಇದೇ ಮನುಷ್ಯನ ಅಂತಿಮ ಗುರಿ. ಇಲ್ಲದೆ ಇದ್ರೆ ಮತ್ತೆ ಮತ್ತೆ ಮನುಷ್ಯನ ಹಂತದಲ್ಲೇ ಇರಬೇಕಾಗತ್ತೆ ಎನ್ನುತ್ತಾರೆ ಗೀತೆಯ ವ್ಯಾಖ್ಯಾನ ಮಾಡಿದ ಶ್ರೀ ಪ್ರಭುಪಾದರು. ಇದನ್ನೇ ಬಹುಶಃ ಶಂಕರಾಚಾರ್ಯರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂದ್ರೆ ಮತ್ತೆ ಹುಟ್ಟು, ಮತ್ತೆ ಸಾವು, ಮತ್ತೆ ಅಮ್ಮನ ಬಸಿರಿನಲ್ಲಿ ಮಲಗು ಅಂತ ಹೇಳಿದ್ದು ಅಂತ ಅನ್ಸುತ್ತೆ. ಇನ್ನು ಮಾಡುವ ಕರ್ಮಗಳ ಫಲಗಳ ಮೇಲೂ ಈ ತ್ರಿಗುಣಗಳು ಪ್ರಭಾವ ಬೀರುತ್ತವೆ. ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ ಅನ್ನೋ ಈ ಶ್ಲೋಕ ಗೀತೆಯ 14ನೇ ಅಧ್ಯಾಯದ 16ನೇಯದು. ಇದರಲ್ಲಿ ಸುಕೃತದ ಫಲವು ಪರಿಶುದ್ಧವಾದದ್ದು.
ಆದ್ದರಿಂದಲೇ ಎಲ್ಲ ಭ್ರಾಂತಿಯಿಂದ ಮುಕ್ತರಾದ ಋಷಿ ಮುನಿಗಳು ಸುಖವಾದ ಸ್ಥಿತಿಯಲ್ಲಿದ್ದಾರೆ. ಅದು ಸಾತ್ವಿಕ ಅಂತ ಹೇಳ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವನ್ನೇ ತರುತ್ತದೆ. ಹಾಗೆ ತಮೋಗುಣದಿಂದ ಮಾಡಿದ ಕೆಲಸದಿಂದ ಅಜ್ಞಾನ ಬರುತ್ತೆ. ಮುಂದುವರಿತ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವ ಚ. ಹೀಗಂದ್ರೆ ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತೆ, ತಮೋಗುಣದಿಂದ ಅಜ್ಞಾನ, ಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತವೆ ಎಂದು. ಸತ್ವ ಪ್ರಜ್ಞೆ ಬೆಳೆದ್ರೆ ಜನ ಸಂಗತಿಗಳನ್ನ ವಾಸ್ತವವಾಗಿ ಅವು ಇರುವಂತೆಯೇ ಕಾಣ್ತಾರೆ. ಹೊಣೆಗೇಡಿತನವನ್ನ ತಡೆಯುವುದಕ್ಕೆ ಜನಸಾಮಾನ್ಯರಿಗೆ ಸತ್ವಗುಣವು ನೆರವು ನೀಡುತ್ತದೆ. ಶ್ರೀ ಪ್ರಭುಪಾದರು ಜಗತ್ತಿನ ಒಂದಷ್ಟು ಜನರಲ್ಲಾದರೂ ಸತ್ವಗುಣ ಉಂಟಾದ್ರೆ ಇಡೀ ಪ್ರಪಂಚದಲ್ಲಿ ಸುಖ, ಶಾಂತಿ, ಸಮೃದ್ಧಿಗಳು ನೆಲೆಸಬಹುದು. ಹಾಗಲ್ಲದೆ ರಜೋಗುಣ ಮತ್ತು ತಮೋಗುಣಗಳಿಗೆ ಮುಡಿಪಾದ್ರೆ ಶಾಂತಿಯಾಗಲಿ ಸಮೃದ್ಧಿಯಾಗಲಿ ಸಾಧ್ಯವಿಲ್ಲ. ಸತ್ವಗುಣದಿಂದ ಮಾತ್ರವೇ ಮನುಷ್ಯ ಸುಖಿಯಾಗಿರಲು ಸಾಧ್ಯ ಎನ್ನುತ್ತಾರೆ. 18ನೆಯ ಶ್ಲೋಕದಲ್ಲಿ ಊರ್ಧ್ವಂ ಗಚ್ಚಂತಿ ಸತ್ವ ಸ್ಥಾಮಧ್ಯೆ ತಿಷ್ಠಂತಿ ರಾಜಸಃ ಜಘನ್ಯ ಗುಣವೃತ್ತಿಸ್ಥ ಅಧೋ ಗಚ್ಚಂತಿ ತಾಮಸಃ ಅನ್ನಲಾಗಿದೆ. ಹೀಗಂದ್ರೆ ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವವರು, ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡ್ತಾರೆ. ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳಿಯುವವರು ಅಂತ ಅರ್ಥ. ಈ ಶ್ಲೋಕದಲ್ಲಿ ಈ ತ್ರಿಗುಣಗಳ ಫಲಗಳನ್ನ ಇನ್ನಷ್ಟು ಸ್ಪಷ್ಟವಾಗಿ ಹೇಳಲಾಗಿದೆ. ಸ್ವರ್ಗ ಲೋಕಗಳೆಲ್ಲ ಸೇರಿ ಊರ್ಧ್ವ ಲೋಕ ಹೊಂದಿದೆ. ಅಲ್ಲಿ ಎಲ್ಲರೂ ಉನ್ನತ ಸ್ಥಾನದಲ್ಲಿದ್ದಾರೆ. ಸತ್ವ ಗುಣವನ್ನು ಬೆಳೆಸಿಕೊಂಡಿರುವ ಪ್ರಮಾಣಕ್ಕೆ ಅನುಗುಣವಾಗಿ ಜೀವಿಯನ್ನು ಈ ಮಂಡಲಕ್ಕೆ ವರ್ಗಾಯಿಸಲಾಗುವುದು. ಅತ್ಯಂತ ಉನ್ನತ ಲೋಕವೆಂದರೆ ಅದು ಬ್ರಹ್ಮಲೋಕ ಅಥವಾ ಸತ್ಯಲೋಕ. ಬದುಕಿನ ಅತ್ಯುನ್ನತ ಸ್ಥಿತಿಯಾದ ಸತ್ವಗುಣವು ನಮ್ಮನ್ನ ಇಲ್ಲಿಗೆ ತರಬಲ್ಲಷ್ಟು ಶಕ್ತಿಯುತವಾಗಿದೆ. ರಜೋಗುಣದಲ್ಲಿ ಬೆರಕೆ ಇದೆ. ಇಲ್ಲಿ ಉತ್ತಮ ಕಾರ್ಯಗಳು ಮನುಷ್ಯನನ್ನ ಭೂಮಿಯ ಮೇಲೆ ರಾಜನನ್ನೋ ಶ್ರೀಮಂತನನ್ನೋ ಮಾಡಬಹುದಾದ್ರೂ ಬೆರಕೆ ಇರೋದ್ರಿಂದ ಅಧಪತನವೂ ಸಾಧ್ಯವಿದೆ. ಹಾಗಾಗಿ ಅಭ್ಯಾಸ ಬಲದಿಂದ ಇವರು ಸತ್ವಗುಣಕ್ಕೆ ಏರ್ಬೇಕು. ಆಗ ಮಾತ್ರವೇ ಉದ್ಧಾರ ಸಾಧ್ಯ. ಇನ್ನು ತಮೋಗುಣದವರ ಬಗ್ಗೆ ಹೇಳೋದೇ ಬೇಡ. ತಮೋಗುಣದವರ ಅಂಧಕಾರ ಗಾಢವಾಗುತ್ತಲೇ ಹೋಗುತ್ತೆ. ಅವರ ಭವಿಷ್ಯವೂ ಕೂಡ ಕತ್ತಲೆಯೇ ಆಗಿರುತ್ತೆ. ಮನುಷ್ಯರು ಮಾಡುವ ಯಾವುದೇ ಚಟುವಟಿಕೆಯಲ್ಲಿ ಈ 3 ಗುಣಗಳಲ್ಲದೆ ಬೇರೇನೂ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಐಹಿಕ ನೆಲೆಯಲ್ಲಿ ಮನುಷ್ಯ ಇದ್ದೇ ಇರ್ತಾನೆ ಮತ್ತು ಆಗ ಈ 3 ಗುಣಗಳ ಬಂಧನದಲ್ಲಿ ಇರಲೇಬೇಕಾಗತ್ತೆ. ಇದು ವಾಸ್ತವ. ಈ 3 ಗುಣಗಳನ್ನ ಮೀರಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನುತ್ತೆ ಭಗವದ್ಗೀತೆ. ಹೀಗೆ ಐಹಿಕ ಪ್ರಕೃತಿ ಗುಣಗಳನ್ನ ಮೀರಿದವನು ಬ್ರಹ್ಮ ವೇದಿಕೆಗೆ ಏರ್ತಾನೆ. ಹೀಗೆ ತ್ರಿಗುಣಗಳ ಬಗ್ಗೆ ಭಗವದ್ಗೀತೆಯ 14ನೆಯ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದ್ದು, ಮನುಷ್ಯ ಸತ್ವ ಗುಣಗಳನ್ನ ಅಳವಡಿಸಿಕೊಂಡು ಔನ್ನತ್ಯಕ್ಕೇರ್ಬೇಕು ಅನ್ನೋದನ್ನ ಸಾರಲಾಗಿದೆ. ಇಷ್ಟೇ ಅಲ್ಲದೆ ಭಗವದ್ಗೀತೆಯ ಮುಂದಿನ ಅಧ್ಯಾಯಗಳಲ್ಲೂ ಸಾತ್ವಿಕ ಗುಣದ ಪ್ರಸ್ತಾಪವಾಗಿದೆ. 16ನೆಯ ಅಧ್ಯಾಯದಲ್ಲಿ ದೈವಿ ಮತ್ತು ಅಸುರಿ ಭಾವಗಳ ಬಗ್ಗೆ ಹೇಳುವಾಗ್ಲೂ ಸಾತ್ವಿಕತೆಯ ಪ್ರಸ್ತಾಪವಿದೆ. ಇದರಲ್ಲಿ ದೈವಿ ಸ್ವಭಾವ ಇರುವವರಲ್ಲಿ ಇರುವ ಗುಣಗಳ ಬಗ್ಗೆ ಹೇಳಲಾಗಿದೆ. ಅಭಯಂ ಸತ್ವ ಲೇಖಗಳ ಕುರಿತು ಮಾತನಾಡ್ತಾ ಇದ್ವಿ. ಮುಂದುವರಿಸ್ತಾ